ಅವಕಾಶ ವಂಚಿತ ಭಾರತೀಯರಿಗೆ ಘನತೆಯ ಬದುಕನ್ನ ಕಲ್ಪಿಸುವ ಏಕೈಕ ಉದ್ದೇಶದಿಂದ ತಮ್ಮಿಡೀ ಬದುಕನ್ನ ಅದಕ್ಕಾಗಿ ಮೀಸಲಾಗಿಟ್ಟಿದ್ದ ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಎಂದು ಚಿಂತಕ ಉಪನ್ಯಾಸಕ ಎಂ ಮುನಿರಾಜ್ ಅರಕೆರೆ ತಿಳಿಸಿದರು. ನಗರದ ಗೋಲ್ಡ್ ಗ್ಲಿಮ್ಸ್ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಸಂವಿಧಾನವೆಂದರೆ ಕೇವಲ ಪುಸ್ತಕವಲ್ಲ, ಭಾರತೀಯರ ಆತ್ಮ. ಭಾರತದ ದಮನಿತರ, ಅಶಕ್ತರ, ಶೋಷಿತರ ಬದುಕು ಸಂವಿಧಾನದಲ್ಲಿ ಇದೆ ಎಂದರೆ ತಪ್ಪಾಗಲಾರದು. ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ರೂ ಅದನ್ನು ಅನುಷ್ಠಾನ ಮಾಡುವವರು ದುಷ್ಟರಾಗಿದ್ದಾರೆ, ಅವಸಾನ ಖಚಿತ ಎಂದು ಅಂಬೇಡ್ಕರ್ ಹೇಳಿದರು. ಇತ್ತೀಚಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ಈ ಮಾತು ನಿಜವಾಗ್ತಿದೆ ಎಂದರು. ಸಂವಿಧಾನದಲ್ಲಿರುವ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಕೇವಲ ಶಬ್ದಗಳಲ್ಲ. ಇವುಗಳನ್ನ ಅರ್ಥವನ್ನ ಅರಿದು ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡಾಗ ಸಂವಿಧಾನದ ಘನತೆಯ ಬದುಕು ಪ್ರಾಪ್ತಿಯಾಗಲಿದೆ ಎಂದರು. ಪ್ರಾಂಶುಪಾಲ ಸಿಎಂ ಮುನಿಕೃಷ್ಣಪ್ಪ ಮಾತನಾಡಿ, ಭಾರತ ಇಂದು ಏನಾದರೂ ಸಾಧಿಸಿದೆ ಎಂದ್ರೆ ಆ ಸಾಧನೆಯಲ್ಲಿ ಅಂಬೇಡ್ಕರ್ ಕೊಡುಗೆ ಇದೆ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಕೊಡಲು ನಿರ್ವಂಚನೆಯಿಂದ ಶ್ರಮಿಸಿದ ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಟ್ಟ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರು. ಅಂಬೇಡ್ಕರ್ ಎಂಬ ಜ್ಞಾನ ಸೂರ್ಯ ಭಾರತದಲ್ಲಿ ಉದಯವಾಗಲಿಲ್ಲವೆಂದಿದ್ರೆ ಭಾರತದ ಮಹಿಳೆಯರಿಗೆ, ಕಾರ್ಮಿಕರಿಗೆ, ಶೋಷಿತರಿಗೆ, ಆಸಕ್ತರಿಗೆ, ಒಟ್ಟಾರೆ ಬಹುಜನ ಭಾರತಕ್ಕೆ ಮುಕ್ತಿ ಎಂಬುದು ದೊರೆತಿರಲಿಲ್ಲ ಎಂದರೆ ಅತಿಶಯೋಕ್ತಿಯಲ್ಲ ಎಂದರು. ವಕೀಲ ಶ್ರೀರಾಮಪುರ ನರಸಿಂಹಮೂರ್ತಿ, ಕಾಲೇಜಿನ ಆಡಳಿತ ಮಂಡಳಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪ್ರಭ ಟಿವಿ, ಚಿಕ್ಕಬಳ್ಳಾಪುರ. ರಕ್ತರಹಿತ ಕ್ರಾಂತಿಯನ್ನು ಮೊಟ್ಟಮೊದಲಿಗೆ ಯಾರಾದರೂ ಮಾಡಿದ್ರೆ ಅದು ಭೀಮರಾವ್ ರಾಮಜಿ ಅಂಬೇಡ್ಕರ್ ಮಾತ್ರ. ರಕ್ತರಹಿತ ಕ್ರಾಂತಿ ಅವರು ಒಂದು ವೇಳೆ ಮನಸ್ಸು ಮಾಡಿದ್ರೆ ಈ ದೇಶದಲ್ಲಿ ಇವತ್ತೇನು ಮನುವಾದಿಗಳ ಅಟ್ಟಹಾಸ ನಿಲ್ತಾ ಇದ್ದಾರೆ, ಇದಕ್ಕೆ ಯಾವತ್ತೂ ಮಟ್ಟ ಆಗ್ತಾ ಇಲ್ಲ. ಆದ್ರೆ ಅಂಬೇಡ್ಕರ್ ಆಶಯ ಆಗಿರಲಿಲ್ಲ. ಮನುಷ್ಯರನ್ನ ಪ್ರೀತಿ ಮಾಡಬೇಕು, ಮನುಷ್ಯರಿಗೆ ನೆರವಾಗಬೇಕು. ಇದೇ ಡಿಗ್ನಿಟಿ ಆಫ್ ಲೈಫ್ ಅಂತ. ಘನತೆಯ ಬದುಕಂದ್ರೆ ಏನು? ನಾನೊಬ್ಬ ಕಿರೀಟ ಇಟ್ಕೊಂಡು ನಾನೊಬ್ಬ ಕುದುರೆ ಮೇಲೆ ಹೋದ್ರೆ ಘನತೆಯ ಬದುಕಾಗಲ್ಲ. ನನ್ನ ಜೊತೆಗಾರರನ್ನು ನನ್ನ ಸಮುದ್ರ ನೋಡ್ರೆ ಅದು ಘನತೆಯ ಬದುಕು ಅಂತ. ಇಡೀ ವಿಶ್ವದಲ್ಲಿ ಯಾರಾದ್ರೂ ಸಾಮಾಜಿಕ ಅಸಮಾನತೆಯ ವಿರುದ್ಧ ಇಡೀ ಜನಸಮೂಹವನ್ನ ಮೌನವಾದಂತ ಕ್ರಾಂತಿಗೆ ಹೊರಡಿಸಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಬಹುದೊಡ್ಡ ಉದಾಹರಣೆಗಳನ್ನು ನೀವು ಕಾಳಾರಾಮ್ ದೇವಸ್ಥಾನ ಪ್ರವೇಶ ಇರ್ಬೋದು, ಮಹಾಡ್ಕಳ ಕೆರೆ ನೀರನ್ನು ಮುಟ್ಟುವ ಪ್ರಸಂಗ ಇರ್ಬೋದು, ಸಾಕಷ್ಟು ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡೋದಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ಅಂಬೇಡ್ಕರ್ ಸಂವಿಧಾನವನ್ನ ರಚಿಸಲಿಲ್ಲ, ಅಂಬೇಡ್ಕರ್ ಸಂವಿಧಾನದಲ್ಲಿ ಬದುಕಿದರು ಅಂತ. ನಿಮ್ಗೆಲ್ಲ ಅನ್ಸ್ಬೋದು ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಎ ಟೆಕ್ಸ್ಟ್ ಬುಕ್, ಅದೊಂದು ಗ್ರಂಥ ಅಲ್ಲದೆ ಅಂಬೇಡ್ಕರ್ ಆತ್ಮ ಆಗಿದೆ ಅಂತ. ಅಂಬೇಡ್ಕರ್ ಆತ್ಮ ಅಂದ್ರೆ ನಾಟ್ ಓನ್ಲಿ ಈ 140 ಕೋಟಿ ಜನಸಂಖ್ಯೆ ಇದೆಯಲ್ಲ, 140 ಕೋಟಿಯ ಆತ್ಮ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಳೋದಂತಂದ್ರೆ ಸಂವಿಧಾನವನ್ನ ಓದೋದು, ಸಂವಿಧಾನದ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಯಥಾವತ್ ನಡ್ಕೊಳ್ಳೋದೇ ಸಂವಿಧಾನದ ಆಶಯದ ಉದ್ದೇಶ ಅಂತ ನಾನಾದ್ರೂ ಭಾವಿಸ್ತೀನಿ. ಅಂಬೇಡ್ಕರ್ ಹೇಳ್ತಾರೆ, ಸಂವಿಧಾನ ಸಮರ್ಪಣೆ ಮಾಡುವಂತಹ ಸಭೆಯಲ್ಲಿ ಅದು ನಮ್ಮ ವಕೀಲರು, ಪ್ರಾಂಶುಪಾಲರು, ಇಲ್ಲಿರುವಂತ ಪತ್ರಕರ್ತರ ಮಿತ್ರರಿಗೆ ಅನೇಕರು ಹೇಳಿರ್ತಾರೆ. ಅದನ್ನ ವಿದ್ಯಾರ್ಥಿ ಅವರು ದೇಶಕ್ಕೆ ಸಂವಿಧಾನವನ್ನ ಸಮರ್ಪಣೆ ಮಾಡಿ ಹೇಳ್ತಾರೆ, ಸಂವಿಧಾನ ಎಷ್ಟೇ ಪ್ರಬಲವಾಗಿರಲಿ, ಎಷ್ಟೇ ಬಲಿಷ್ಠವಾಗಿರಲಿ, ಆದ್ರೆ ಆ ಸಂವಿಧಾನವನ್ನ ಜಾರಿ ಮಾಡುವ ವ್ಯಕ್ತಿಗಳು ಉತ್ತಮರಾಗದಿದ್ದರೆ, ಇದನ್ನ ಅನ್ವಯ ಮಾಡ್ಕೊಳ್ಳಿ ಪರವಾಗಿಲ್ಲ, ಸಂವಿಧಾನವನ್ನ ಜಾರಿ ಮಾಡುವ ವ್ಯಕ್ತಿಗಳು ಉತ್ತಮರಾಗದಿದ್ದರೆ ಆ ಸಂವಿಧಾನ ವ್ಯರ್ಥ. ಇವತ್ತು ಭಾರತ ದೇಶಕ್ಕೆ ಇದೇ ಸ್ಥಿತಿ ಎದುರಾಗಿದೆ. ಸಂವಿಧಾನವನ್ನ ಜಾರಿ ಮಾಡುವ ಸ್ಥಾನದಲ್ಲಿ ನೀವೆಲ್ಲ ಆಗಿದ್ದಂತ ವ್ಯಕ್ತಿಗಳು ಆಯ್ಕೆ ಮಾಡಿ ನೀವು ಸಂವಿಧಾನ ರಚನೆ ಮಾಡಿ ಅಂತ ಹೇಳೋ ಸ್ಥಿತಿಗೆ ವಿಧಾನ ಮಾಡಬೇಕಾದ್ರೆ ಆ ಕಾಲಕ್ಕೆ ಇರಲಿಲ್ಲ. ಅಂದ್ರೆ ಬ್ರಿಟಿಷರ ಸೂಚಿಸ್ತಾರೆ ವ್ಯಕ್ತಿನ ಸಂವಿಧಾನ ಬರೆಯುವಂತ ಒಂದು ನೈಪುಣ್ಯತೆ ಯಾರಿಗಿದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ. ಬ್ರಿಟಿಷರು ಒಪ್ಪಿಕೊಂಡಂತ ವ್ಯಕ್ತಿನ ಭಾರತದವರಾದ ನಾವೇ ಒಪ್ಪಿಕೊಳ್ತಾ ಇಲ್ಲ. ಇದು ವಿಪರ್ಯಾಸ, ಇದು ಬದಲಾಗಬೇಕು. ಬಸವಣ್ಣನವರನ್ನ ಯಾವ ಜಾತಿಗೆ ಪೂಜೆ ಮಾಡೋದಲ್ಲ, ಬಸವಣ್ಣನವರನ್ನು
ಅಂತರ್ಜಾತೀಯ ವಿವಾಹಗಳನ್ನ ಪ್ರೋತ್ಸಾಹಿಸಿದವರು, ಜಾತಿಯ ತಾರತಮ್ಯವನ್ನು ಕಿತ್ತೋಸಿದವರು ಬಸವಣ್ಣವರು. ಅವರು ಪೂಜಿಸಬೇಕಾಗಿರೋ ಯಾರು? ಕನಕದಾಸರು. ಕುಲ ಕುಲ ಎಂದು ಒಡೆದಾಡದಲ್ಲಿ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹೇಳ್ಬೇಕು. ಕನಕದಾಸರನ್ನ ನಿಜವಾಗಿ ಯಾರು ಪೂಜೆ ಮಾಡಬೇಕು? ಈಗ ಹೇಳಿದ್ರು ಇಂಡಿಯನ್ ಕೋಡ್ ಅಂತ ಹೇಳಿದ್ರು. ನಮ್ಮ ಅಡಿಗೆರೆ ಸರ್ ಎಲ್ಲ ಹೇಳಿದ್ರು, ಮಹಿಳೆಯರಿಗೆ ಯಾರು ಮಹಿಳೆಯರಿಗೆ ಸ್ವತಂತ್ರವನ್ನ ಕೊಟ್ಟು, ಯಾರು ಮಹಿಳೆಯರಿಗೆ ಎಂಪವರ್ಮೆಂಟ್ ಸಬಲೀಕರಣವನ್ನ ಕೊಟ್ಟಂತ ಮಹಾನುಭಾವರು ಯಾರು ಅಂತ. ಹಾಗಾದ್ರೆ ನೀವು ಯಾರನ್ನ ತಿಳ್ಕೊಂಡಿದ್ದೀರಾ, ಏನ್ ಮಾಡ್ತಿದ್ದೀರಾ? ಇದು ಗೊತ್ತಾಗಬೇಕು. ಸಂವಿಧಾನದ ಆಶಯ ಇರ್ತಕ್ಕಂಥದ್ದು ಸಂವಿಧಾನವನ್ನು ಓದಿಕೊಳ್ಳೋದಲ್ಲ, ಸಂವಿಧಾನದ ನೀತಿ ನಿಯಮಾವಳಿಗಳನ್ನ ಸರಿಯಾದ ರೀತಿಯಲ್ಲಿ ಪಾಲಿಸೋದು. ಆ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಯುವ ಜನತೆಯ ಪಾತ್ರ ತುಂಬಾ ದೊಡ್ಡದಿದೆ. ದಯವಿಟ್ಟು ಎಲ್ಲ ಯುವ ಜನತೆ ಏನಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ, ಯಾಕೆಂದ್ರೆ ದೇಶಕ್ಕೆ ಅನಕ್ಷರಸ್ಥರಿಂದ ಆಗ್ತಕ್ಕಂಥ ಒಂದು ಅನ್ಯಾಯಕ್ಕಿಂತ ಈ ವಿದ್ಯಾವಂತರಿಂದ ಆಗ್ತಕ್ಕಂಥ ಅನ್ಯಾಯ ಇದೆಯಲ್ಲ, ಅದು ದೊಡ್ಡ ಒಳ್ಳೆದ. ಹಾಗಾಗಿ ವಿದ್ಯಾವಂತ ತಪ್ಪು ಮಾಡಬಾರ್ದು. ಅವಿದ್ಯಾವಂತರಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ವಿದ್ಯೆ ಇಲ್ಲ, ವಿವೇಕ ಇಲ್ಲ ಅಂತ ಹೇಳ್ಬೋದು. ವಿದ್ಯೆ, ವಿವೇಕ, ವಿನಯ, ಬುದ್ಧಿ ಇರ್ತಕ್ಕಂಥ ನಾವು ಸರಿಯಾದನ್ನ ಆಯ್ಕೆ ಮಾಡ್ಕೋಬೇಕು, ಸರಿಯಾದನ್ನ ಒಪ್ಪಿಕೊಳ್ಳುವಂತ ಮನಸ್ಥಿತಿ ಇರಬೇಕು. ಅದು ಯಾರಾದ್ರೂ ಮಾಡಿ ಒಳ್ಳೆ ಕೆಲಸ ಒಪ್ಕೋಬೇಕು, ಒಳ್ಳೆಯದನ್ನ ಒಪ್ಕೋಬೇಕು ಅಂತ ಮನಸ್ಥಿತಿಯನ್ನ ವಿದ್ಯಾರ್ಥಿಗಳಾಗಿ ಬೆಳೆಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ವಿಮರ್ಶೆ ಮಾಡಬೇಕು. ಯಾಕೆ ಪರಿಕರ ವಿಮರ್ಶೆ ಕಲಿಸ್ತಾ ಇದ್ರೆ ಅವರೊಬ್ಬ ವಿಮರ್ಶಕರು